ಗ್ರೂಪ್ ಫ್ರೀಕ್ವೆನ್ಸಿ ಟೇಬಲ್ಗೆ ಮೀಡಿಯನ್ ಹೇಗೆ ಕಂಡುಹಿಡಿಯೋದು ಅಂತ ಹೇಳಿದ್ರೆ ಈ ಫಾರ್ಮುಲಾ ಉಪಯೋಗಿಸ್ಕೊಂಡು. ಈ ಫಾರ್ಮುಲಾದಲ್ಲಿ ನಿಮಗೆ ಎಲ್ ಎನ್ ಸಿ ಎಫ್ ಎಫ್ ಮತ್ತು ಹೆಚ್ ಅರ್ಥ ಮಾಡಿಸ್ಬೇಕು. ಅದು ಬಿಟ್ಟರೆ ಇನ್ನೇನಿದ್ರು ಮೆಮೊರೈಸ್ ಮಾಡ್ಕೊಳೋದು ಅಷ್ಟೇ. ಸರಿನಾ? ಸೊ ಎಲ್ ಅಂತ ಹೇಳಿದ್ರೆ ಏನು? ಎಲ್ ಇಸ್ ದ ಲೋವರ್ ಲಿಮಿಟ್ ಆಫ್ ದ ಮೀಡಿಯನ್ ಕ್ಲಾಸ್. ಮೊದಲನೇದಾಗಿ ಮೀಡಿಯನ್ ಕ್ಲಾಸ್ ಎಲ್ಲಿದೆ ಅಂತ ಹೇಗೆ ಹುಡ್ಕೋದು? ಅದಕ್ಕೋಸ್ಕರ ನಾವು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಉಪಯೋಗಿಸ್ತೀವಿ. ಸೊ ಮೆಜಾರಿಟಿ ಲೋವರ್ ದೆನ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಉಪಯೋಗಿಸ್ತೀವಿ, ಮೋರ್ ದೆನ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಉಪಯೋಗಿಸಲ್ಲ. ಇಲ್ಲಿ ಲೆಸ್ಸರ್ ದೆನ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಉಪಯೋಗಿಸ್ತೀವಿ. ಸೊ ಲೆಸ್ಸರ್ ದೆನ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಯಲ್ಲಿ ನಿಮಗೆ ಈ ಥರ ಆ್ಯಡ್ ಮಾಡ್ಕೊಂಡು ಹೋಗ್ತೀರಿ. ಕೊನೆಯದಲ್ಲಿ ನಿಮಗೆ ಎನ್ ವ್ಯಾಲ್ಯೂ ಬರುತ್ತೆ. ಈ ಎನ್ ವ್ಯಾಲ್ಯೂ ಫ್ರೀಕ್ವೆನ್ಸಿ ಆ್ಯಡ್ ಮಾಡಿದಾಗ ಎನ್ ವ್ಯಾಲ್ಯೂ ಒಂದೇ ಇರಬೇಕು. ಸರಿನಾ? ಅದಾದಮೇಲೆ n/2 ಡಿವೈಡ್ ಮಾಡ್ಕೊಳ್ಳಿ. n/2 ಡಿವೈಡ್ ಮಾಡಿದಾಗ ಏನು ಉತ್ತರ ಬರುತ್ತೋ, ಆಯ್ತಾ, ಅದು ದಟ್ ವಿಲ್ ಬಿ ಪಾರ್ಟ್ ಆಫ್ ಸಮ್ ಪರ್ಟಿಕ್ಯುಲರ್ ಗ್ರೂಪ್. ಸರಿನಾ? ಅದು ಹೇಗೆ ಅದು ಗುಂಪು ಕಂಡುಹಿಡಿಯೋದು, ಹೇಗೆ ಕ್ಲಾಸ್ ಕಂಡುಹಿಡಿಯೋದು ಅಂತ ಹೇಳಿ ಅದು ಪ್ರಾಬ್ಲಮಲ್ಲಿ ನೋಡ್ಸಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ತಕ್ಷಣ ಎಕ್ಸ್ಪ್ಲೇನ್ ಮಾಡೋದು ಬೇಡ. ಸರಿ, ಈ ಕ್ಲಾಸಲ್ಲಿ ಬರುತ್ತೆ. ಈ ಕ್ಲಾಸ್ ಹೆಸರು ಮೀಡಿಯನ್ ಕ್ಲಾಸ್ ಅಂತ ಇಟ್ಕೊಳ್ಳಿ. ಅಲ್ಲ, ಇಟ್ಕೊಳೋದಲ್ಲ, ಇದಕ್ಕೆ ಮೀಡಿಯನ್ ಕ್ಲಾಸ್ ಹೆಸರು ಇದಕ್ಕೆ. ಸರಿನಾ? ಸೊ ಇದರ ಲೋವರ್ ಲಿಮಿಟ್ ಇಸ್ ಯರ್ ಎಲ್. ಆಯ್ತು. ನೆಕ್ಸ್ಟ್ ಎನ್ ಗೊತ್ತಿದೆ ನಿಮಗೆ. ಟೋಟಲ್ ನಂಬರ್ ಆಫ್ ದ ಟೋಟಲ್ ಆಫ್ ಫ್ರೀಕ್ವೆನ್ಸಿ ಕ್ಲಾಸ್ ಆಫ್ ಫ್ರೀಕ್ವೆನ್ಸಿ, ನಾಟ್ ಕ್ಲಾಸ್, ಫ್ರೀಕ್ವೆನ್ಸಿ ಅಂತ ಹೇಳಿದ್ರೆ ಎಷ್ಟು ಅಬ್ಸರ್ವೇಷನ್ ಇದೆ ಅಂತ ಹೇಳಿ. ಸಿ ಎಫ್ ಅಂತ ಹೇಳಿದ್ರೆ ಏನು? ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ. ಆಯ್ತಾ? ನಾನು ಲೋವರ್ ಲೆಸ್ಸರ್ ದೆನ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತ ಹೆಡಿಂಗ್ ಬರೆದೆ, ಬಟ್ ಇದನ್ನು ಕರೆಯಲ್ಲ ಅವರು, ಜಸ್ಟ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತ ಕರೀತಾರೆ. ಹುಡುಗರ ಒಂದು ಕಾಮನ್ ಸೆನ್ಸ್ ಥಿಂಗ್ ಹೇಳ್ತೀನಿ ನಾನು. ಒಂದು ಇಲ್ಲಿ ಏನಂತ ಹೇಳಿದ್ರೆ, ಈ ಪೂರ ಆನ್ಸರು ಇಟ್ ಹ್ಯಾಸ್ ಟು ಬಿ ಮೋರ್ ದೆನ್ ಎಲ್. ಸೊ ಇದು ಆನ್ಸರ್ ನಿಮಗೆ ಪಾಸಿಟಿವ್ ಉತ್ತರ ಬರಬೇಕು. ಇದಕ್ಕೆ ಪಾಸಿಟಿವ್ ಉತ್ತರ ಬರಬೇಕು ಅಂತ ಹೇಳಿದ್ರೆ n/2 ಹ್ಯಾಸ್ ಟು ಬಿ ಗ್ರೇಟರ್ ದೆನ್ ಸಿ ಎಫ್. ಆಯ್ತಾ? ಸೊ ಸಿ ಎಫ್ ಎಷ್ಟೊಂದು ವ್ಯಾಲ್ಯೂ ಇದೆ. ಯಾವ ಸಿ ಎಫ್ ತಗೊಳೋದು? ಸಿ ಎಫ್ ಆಫ್ ದ ಪ್ರೀವಿಯಸ್ ಕ್ಲಾಸ್. ನಾವು ಆ ಕ್ಲಾಸ್ದೇ ಸಿ ಎಫ್ ತಗೊಂಡ್ರೆ ನೆಗೆಟಿವ್ ವ್ಯಾಲ್ಯೂ ಬರುತ್ತೆ. ಸೊ ತುಂಬಾ ಜನ ಕನ್ಫ್ಯೂಸ್ ಹಾಕೊಂತಾರೆ ಯಾವ ಸಿ ಎಫ್ ತಗೊಳೋದು ಅಂತ ಹೇಳಿ. ಪ್ರೀವಿಯಸ್ ಕ್ಲಾಸ್ ಸಿ ಎಫ್ ಇದು ಏನಕ್ಕೆ ಅಂತ ಹೇಳಿದ್ರೆ ಇದು ನೆಗೆಟಿವ್ ಆನ್ಸರ್ ಹಾಕೊಡೋದು, ಪಾಸಿಟಿವ್ ಬರಬೇಕು. ಸೊ ದ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಆಫ್ ದ ಕ್ಲಾಸ್ ಪ್ರಿಸೀಡಿಂಗ್ ದ ಮೀಡಿಯನ್ ಕ್ಲಾಸ್, ಆಯ್ತಾ, ದಟ್ ಇಸ್ ದ ಸಿ ಎಫ್ ವ್ಯಾಲ್ಯೂ. ಸೊ ಹಿಂದಿನ ಕ್ಲಾಸ್ ಇಂದು ಸಿ ಎಫ್ ವ್ಯಾಲ್ಯೂ ತಗೊಬೇಕು, ಅದನ್ನ ಕಟ್ಕೊಳ್ಳಿ. ಎಫ್ ಇಸ್ ದ ಫ್ರೀಕ್ವೆನ್ಸಿ ಆಫ್ ದ ಮೀಡಿಯನ್ ಕ್ಲಾಸ್, ಹೆಚ್ ಇಸ್ ದ ಕ್ಲಾಸ್ ವಿಡ್ತ್, ಕ್ಲಾಸ್ ಸೈಜ್ ಆಫ್ ದ ಮೀಡಿಯನ್ ಕ್ಲಾಸ್. ಎಲ್ಲನೂ ಮೀಡಿಯನ್ ಕ್ಲಾಸ್ ದೇನೆ, ಸಿ ಎಫ್ ಒಂದು ಬಿಟ್ಟು. ಆಯ್ತಾ? ಜ್ಞಾಪಕ ಇಟ್ಕೊಳ್ಳಿ, ಇದು ಪಾಸಿಟಿವ್ ಆನ್ಸರ್ ಆಗಬೇಕು. ಹಾಗಾಗಿ ನಿಮ್ಮ ಉತ್ತರ n/2 ಮೈನಸ್ ಸಿ ಎಫ್ ಕೂಡ ಪಾಸಿಟಿವ್ ಆಗಬೇಕು. ಹಾಗಾಗಿ n/2 ಶುಡ್ ಬಿ ಗ್ರೇಟರ್ ದೆನ್ ಸಿ ಎಫ್. ಇದು ಹೇಗೆ ಪಾಸಿಬಲ್ ಅಂತ ಹೇಳಿದ್ರೆ ಇಟ್ ಹ್ಯಾಸ್ ಟು ಸಿ ಎಫ್ ಹ್ಯಾಸ್ ಟು ಬಿ ಅ ವ್ಯಾಲ್ಯೂ ಫ್ರಮ್ ದ ಪ್ರೀವಿಯಸ್ ಕ್ಲಾಸ್ ಅಂತ ಜ್ಞಾಪಕ ಇಟ್ಕೊಳ್ಳಿ. ಸರಿನಾ? ಓಕೆ, ಎಲ್ಲ ಹೇಳಿದ್ದೀನಿ. ಇಷ್ಟೇ ನಿಮ್ಮ ಫಾರ್ಮುಲಾ. ಸೊ ಒಂದೇನಂತ ಹೇಳಿದ್ರೆ ಅಸ್ಯೂಮಿಂಗ್ ದ ಕ್ಲಾಸ್ ಸೈಜ್ ಹ್ಯಾಸ್ ಕ್ಲಾಸ್ ಸೈಜ್ ಟು ಬಿ ಈಕ್ವಲ್. ಎಲ್ಲ ಕ್ಲಾಸ್ ಸೈಜು ಈಕ್ವಲ್ ಇರುತ್ತೆ ನಿಮ್ಮ ಡೇಟಾದಲ್ಲಿ. ಅದು ಕಂಡೀಷನ್. ಅದು ಈಕ್ವಲ್ ಇಲ್ಲ ಅಂತ ಹೇಳಿದ್ರೆ ಕನ್ವರ್ಷನ್ ಪ್ರಾಬ್ಲಮ್ ಇಲ್ಲ ನಿಮಗೆ, ಬಟ್ ಇದೊಂದು ಕಂಡೀಷನ್ ಜ್ಞಾಪಕ ಇಟ್ಕೊಳ್ಳಿ.